ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಪ್ರಾಬಬಿಲಿಟಿದು ಇನ್ನೊಂದು ಖತರ್ನಾಕ್ ಶಾರ್ಟ್ ಕಟ್ ಟ್ರಿಕ್ ಅನ್ನು ಹೇಳ್ಕೊಡ್ತೀನಿ. ನೋಡಿ, ಇಂಥ ಕ್ವೆಶ್ಚನ್ಗಳು ಬರ್ತಾನೆ ಇರ್ತವೆ. ಯು ಶುಡ್ ನಾಟ್ ಮಿಸ್ ಅಂಡ್ ದಿಸ್ ಇಸ್ ಈಸಿ ಮಾರ್ಕ್ಸ್. ಯು ಶುಡ್ ನಾಟ್ ಟೇಕ್ ಮೋರ್ ದನ್ 10 seconds ಟು ಸಾಲ್ವ್ ದಿಸ್ ಕ್ವೆಶ್ಚನ್. ಬನ್ನಿ, ನಾನು ನಿಮಗೆ ಕ್ವೆಶ್ಚನ್ ಓದಿ ಅರ್ಥ ಮಾಡಿಸ್ತೀನಿ. ನೋಡಿ, ಕ್ವೆಶ್ಚನ್ ಏನು ಹೇಳ್ತೀವಿ ಅಂತಂದ್ರೆ, ಅ ಬ್ಯಾಗ್ ಕಂಟೇನ್ 17 ಟಿಕೆಟ್ಸ್. ಒಂದು ಬ್ಯಾಗ್ ಅಲ್ಲಿ 17 ಟಿಕೆಟ್ಗಳಿದಾವೆ. ಓಕೆ, ಅಂಡ್ ಆ ಟಿಕೆಟ್ಗಳಿಂದ ನಂಬರ್ನ ಹೊಂದಿದೆ. ಓಕೆ, 1 ರಿಂದ 17 ನಂಬರ್ನ ಹೊಂದಿದೆ. ಸೊ ಇವಾಗ ನಾನು ಏನ್ ಮಾಡ್ತಿದ್ದೀನಿ, ಫಸ್ಟ್ ಆ ಟಿಕೆಟ್ ಇಸ್ ಡ್ರಾನ್ ಅಟ್ ಅ ರ್ಯಾಂಡಮ್. ಈ 17 ಟಿಕೆಟ್ ಅಲ್ಲಿ ಒಂದು ಟಿಕೆಟ್ ಅನ್ನ ರ್ಯಾಂಡಮ್ ಆಗಿ ತೆಗೆದುಬಿಡ್ತಾ ಇದ್ದೀನಿ. ಓಕೆ, ಒಂದು ಟಿಕೆಟ್ ರ್ಯಾಂಡಮ್ ಆಗಿ ತೆಗೆದುಬಿಟ್ಟೆ. ಅಂಡ್ ಅನದರ್ ಟಿಕೆಟ್ ಇಸ್ ಡ್ರಾನ್ ವಿತೌಟ್ ರೀಪ್ಲೇಸಿಂಗ್ ದ ಫಸ್ಟ್ ಒನ್. ಸೊ ಇದನ್ನಾಗಲೇ ತೆಗೆದುಬಿಟ್ಟಿದ್ದೀನಿ. ಇದನ್ನ ಮತ್ತೆ 17 ಗ್ರೂಪ್ಗೆ ನಾನು ಸೇರಿಸ್ತಾ ಇಲ್ಲ. ಸೊ ನಾನು ಇನ್ನೊಂದು ಟಿಕೆಟ್ ಅನ್ನ ಇಲ್ಲಿಂದ ತೆಗಿತಾ ಇದ್ದೀನಿ. ಓಕೆ, ಇನ್ನೊಂದು ಟಿಕೆಟ್ ಅನ್ನ ತೆಗಿತಾ ಇದ್ದೀನಿ. ಸೊ ನಾನು ಇದು ಕ್ವಶನ್ ಅಂಡ್ ಇವ್ರು ಕೇಳಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ಏನು ಅಂತಂದ್ರೆ, ದ ಪ್ರಾಬಬಿಲಿಟಿ ದಟ್ ಬೋತ್ ದ ಟಿಕೆಟ್ಸ್ ಮೇ ಶೋ ಈವನ್ ನಂಬರ್. ಈಗ ನಾ ಫಸ್ಟ್ ಟಿಕೆಟ್ ತೆಗೆದೆ ಮತ್ತೆ ಸೆಕೆಂಡ್ ಟಿಕೆಟ್ ತೆಗೆದೆ ಅಲ್ವಾ, ಇದರಲ್ಲೂ ಯಾವುದೋ ಒಂದು ಈವನ್ ನಂಬರ್, ಇದರಲ್ಲೂ ಯಾವುದೋ ಒಂದು ಈವನ್ ನಂಬರ್ ಬರ್ತಕ್ಕಂಥ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಈ ಒಂದು ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡೋ ಮೆಥಡ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಅಂಡ್ ನಿಮಗೆ ಬೇಕಾಗಿರ್ತಕ್ಕಂಥ KCET ಸಂಬಂಧಪಟ್ಟ ಯಾವುದೇ ಇನ್ಫಾರ್ಮೇಶನ್ ಬೇಕಾದರೂ ವಾಟ್ಸಪ್ ಅಲ್ಲೇ ಸಿಗುತ್ತೆ ನಿಮಗೆ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಓಕೆ, ಮೇಕ್ ಯೂಸ್ ಆಫ್ ಇಟ್. ಇಟ್ಸ್ ಫ್ರೀ ಆಫ್ ಕಾಸ್ಟ್. ನೋ ಒನ್ಸ್ ಗೋನಾ ಕಾಸ್ಟ್ ಯು ಎನಿಥಿಂಗ್, ನಥಿಂಗ್ಸ್ ಗೋನಾ ಕಾಸ್ಟ್ ಯು. ಬಟ್ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ಹ್ಯಾಂಡಿ ಆಗಿ ಸಿಗುತ್ತೆ, ಇನ್ಸ್ಟೆಡ್ ಆಫ್ ಯು ಸರ್ಚಿಂಗ್ ಒಂದು ಗೂಗಲ್ ಅಂಡ್ ಸ್ಕ್ರಾಚಿಂಗ್ ಯುವರ್ ಹೆಡ್. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್. ಲಿಂಕ್ ಅನ್ನ ಪ್ರಿಂಟ್ ಕಾಮೆಂಟ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗೋಣ. ಓಕೆ, ಸೊ ಇದೇ ಸೊಲ್ಯೂಷನ್ ನಾವು ನೋಡೋದಾದ್ರೆ, ನೋಡಿ, ನೀವು ಕ್ವೆಶ್ಚನ್ ಅರ್ಥ ಮಾಡ್ಕೊಬೇಕು ಫಸ್ಟ್ ಬೇಸಿಕ್ ಆಗಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸತಿ ಕ್ವೆಶ್ಚನ್ ನ ರಿವೈಂಡ್ ಮಾಡ್ಕೊಂಡು ನೋಡಿ, ಆಯ್ತಾ? ಸೊ ಈಗ ಬನ್ನಿ, ಕ್ವೆಶ್ಚನ್ ಇಂದ ಗಿವನ್ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಸೊ ನನ್ನ ಹತ್ರ ಒಂದು ಬ್ಯಾಗ್ ಇದೆ ಅಂತ ಅನ್ಕೋಣ. ಓಕೆ, ಈ ಬ್ಯಾಗ್ ಅಲ್ಲಿ 17 ಟಿಕೆಟ್ಸ್ ಇದಾವೆ. ಸೊ ಈ 17 ಟಿಕೆಟ್ಸ್ ಏನಾಗಿದಾವೆ ಅಂತಂದ್ರೆ 1 ರಿಂದ 17 ಮಧ್ಯೆ ನಂಬರ್ ಹೊಂದಿದೆ. ಓಕೆ, ಸೊ ನಾನು 2 ಟಿಕೆಟ್ ನ ತೆಗಿತೀನಿ, ಟಿಕೆಟ್ ನಂಬರ್ 1, ಟಿಕೆಟ್ ನಂಬರ್ 2. ಓಕೆ, ನನ್ನ ಪ್ರಾಬಬಿಲಿಟಿ ಏನ್ ಕೇಳಿದ್ದಾರೆ ಅಂತಂದ್ರೆ, ನಾನು ತೆಗೆಯೋದು 2 ಟಿಕೆಟ್ ಈವನ್ ನಂಬರ್ ಆಗಿರ್ತಕ್ಕಂಥ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ನನಗೆ ಇವಾಗ ಫಸ್ಟ್ ನಾನು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ, ಈ 1 ರಿಂದ 17 ಮಧ್ಯೆ ಬರ್ತಕ್ಕಂಥ ಈವನ್ ನಂಬರ್. ನೋಡಿ, ಈವನ್ ನಂಬರ್ ಆದ್ರೂ ಬರಲಿ, ಆಡ್ ನಂಬರ್ ಆದ್ರೂ ಬರಲಿ, ಯಾವ ನಂಬರ್, ನೆಗೆಟಿವ್ ನಂಬರ್ ಆದ್ರೂ ಬರಲಿ, ಪಾಸಿಟಿವ್ ನಂಬರ್ ಆದ್ರೂ ಬರಲಿ, ಫಸ್ಟ್ ಅದರಲ್ಲಿ ಎಷ್ಟು ನೆಗೆಟಿವ್ ನಂಬರ್, ಎಷ್ಟು ಈವನ್ ನಂಬರ್ ಅಥವಾ ಆಡ್ ನಂಬರ್ ಏನ್ ಕೇಳಿದ ರಿಸಲ್ಟ್ ಅದು ನಂಬರ್ ಎಷ್ಟು ಅಂತ ಐಡೆಂಟಿಫೈ ಮಾಡ್ಕೊಂಬಿಡಿ ಒಂದು ಸೆಟ್ ಆಫ್ ರೇಂಜ್ ಅಲ್ಲಿ. ಓಕೆ, ಈಗ 1 ರಿಂದ 17 ಮಧ್ಯೆ ಇರೋ ಈವನ್ ನಂಬರ್ ಎಷ್ಟು? 2 ಬರುತ್ತೆ, 4 ಬರುತ್ತೆ, 6 ಬರುತ್ತೆ, 8 ಬರುತ್ತೆ, 10 ಬರುತ್ತೆ, 12 ಬರುತ್ತೆ, 14 ಬರುತ್ತೆ. ಓಕೆ, 14, 16. ಓಕೆ, 1, 2, 3, 4, 5, 6, 7, 8 ಟೋಟಲ್ ನನಗೆ 8 ಈವನ್ ನಂಬರ್ ಬರುತ್ತೆ 1 ರಿಂದ 17 ಮಧ್ಯೆ. ಸೊ ನಾನು ಫಸ್ಟ್ ಕಾರ್ಡ್ ತೆಗೆಯೋದು ಈವನ್ ಆಗಿರ್ತಕ್ಕಂಥ ಪ್ರಾಬಬಿಲಿಟಿ ಎಷ್ಟು? ಟೋಟಲ್ ನಂಬರ್ ಆಫ್ ಕಾರ್ಡ್ ಎಷ್ಟಿತ್ತು? 17 ಇತ್ತು. ಅದರಲ್ಲಿ ಎಷ್ಟು ಈವನ್ ನಂಬರ್ ಕಾರ್ಡ್ ಇತ್ತು? 8 ಇತ್ತು. ದಿಸ್ ಇಸ್ ಮೈ ಫಸ್ಟ್ ಪ್ರಾಬಬಿಲಿಟಿ. ಓಕೆ, ಸೊ ಸೆಕೆಂಡ್ ಪ್ರಾಬಬಿಲಿಟಿ ಎಷ್ಟು? ನನ್ನ ಹತ್ರ 8 ಕಾರ್ಡ್ ಇದ್ದು ನಾನು. ಓಕೆ, 8 ಕಾರ್ಡ್ ಇದ್ರಲ್ಲಿ ನಾನು ಒಂದು ಕಾರ್ಡ್ ಅನ್ನು ತೆಗೆದೆ. ಇದು ನನ್ನ ಫಸ್ಟ್ ಪ್ರಾಬಬಿಲಿಟಿ. ಓಕೆ, ಸೆಕೆಂಡ್ ಪ್ರಾಬಬಿಲಿಟಿ ನಾನು ಇನ್ನೊಂದು ಕಾರ್ಡ್ ತೆಗಿಬೇಕು ಅಂತಂದ್ರೆ ನಾಟ್ ಪ್ಲಸ್ ಇಂಟು ಸೆಕೆಂಡ್ ಕಾರ್ಡ್ ತೆಗಿಬೇಕಂದ್ರೆ ಟೋಟಲ್ ಅಂದ್ರೆ 8 ಇದರಲ್ಲಿ ನಾವು 1 ತೆಗೆದ್ಬಿಟ್ಟೆ ಅಲ್ವಾ ಈವನ್ ಕಾರ್ಡ್ನ. ಸೊ ಇನ್ನೆಷ್ಟು ಈವನ್ ಕಾರ್ಡ್ ಇರೋಕ್ಕೆ ಸಾಧ್ಯ? ಬೇಸಿಕ್ಲಿ 7 ಈವನ್ ಕಾರ್ಡ್ ಇರೋಕ್ಕೆ ಸಾಧ್ಯ. ಸೊ 7 ಈವನ್ ಕಾರ್ಡ್ ಅಲ್ಲ ಮೇಲ್ಗಡೆ ಹಾಕೊಂತೀನಿ. ಅಂಡ್ 17 ಇತ್ತಲ್ವ ಟೋಟಲ್ ಕಾರ್ಡ್ಸ್. ಸೊ 17ರಲ್ಲಿ 1 ಕಾರ್ಡ್ ತೆಗೆದುಬಿಟ್ಟಿನಿ, ಅಂದ್ರೆ ಒಂದು ಈವನ್ ಕಾರ್ಡ್ ತೆಗೆದಿದ್ನಲ್ವಾ. ಸೊ ಬಾಕಿ ಮಿಕ್ಕಿರೋ ಕಾರ್ಡ್ ಎಷ್ಟಿರುತ್ತೆ ನನ್ನ ಹತ್ರ? ಆಬ್ವಿಯಸ್ಲಿ 16 ಇರುತ್ತೆ. ಓಕೆ, ಇವಾಗ ಇದನ್ನ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ, ಇಷ್ಟೇ ನಿಮ್ಮ ಆನ್ಸರ್. 8 ಎಷ್ಟು? ಬೇಸಿಕ್ಲಿ 56. 17 ಇಂಟು 16 ಎಷ್ಟಾಗುತ್ತೆ ನಿನಗೆ? 272 ಆಗುತ್ತೆ. ಸೊ 8 7 56, 8 3 ಓಕೆ, 8 3 8 4. ಓಕೆ, 7/34 ಇದೆ ನೋಡಿ. ದಟ್ಸ್ ಯುವರ್ ಆನ್ಸರ್, ಆಪ್ಷನ್ ಎ. ದಿಸ್ ಇಸ್ ಹೌ ಈಸಿ ಇಟ್ ಈಸ್ ಗೈಸ್. ಅರ್ಥ ಮಾಡ್ಕೊಳ್ಳಿ. ನೋಡಿ, ಏನೂ ಇಲ್ಲ, ನಿಮ್ಗೊಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ, ಒಂದು ಏನೋ ರೇಂಜ್ ಇದೆ ಅಂಡ್ ಅದರಲ್ಲಿ ಇಲ್ಲಿ ನಂಬರ್ ಇಂದ ಆಕ್ಚುಲಿ ಕೊಟ್ಟಿದ್ದಾರೆ. ಓಕೆ, ನಂಬರ್ ಇಂದ ಕೊಟ್ಟಿದ್ದಾರೆ, ಅಥವಾ ನಿಮಗೆ ಆಲ್ಫಾಬೆಟ್ಸ್ ಕೊಡಬಹುದು. ಅದರಲ್ಲಿ ಹೋವೆಲ್ಸ್ ಅಂತ ಹೇಳ್ಬೋದು, AAOU ಅದೆಷ್ಟು ಬರುತ್ತೆ ನೋಡ್ಕೊಳ್ಳಿ. ಟೋಟಲ್ ನಂಬರ್ ಆಫ್ ಇದು 26 ಇರುತ್ತೆ. ಈ ತರ ಮಲ್ಟಿಪಲ್ ಕ್ವಶನ್ಸ್ ಮತ್ತೆ ಮಲ್ಟಿಪಲ್ ಡಿಫರೆಂಟ್ ಸಿನಾರಿಯೋಗಳಿಗೆ ಕೇಳ್ತಾ ಇರ್ತಾರೆ. ಇದರ ಕ್ವಶನ್ ರಿಪೀಟ್ ಆಗುತ್ತೆ. ಒಂದು ಪ್ಯಾಟರ್ನ್ ಅಷ್ಟೇನೆ. ಈ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ ಅರ್ಥ ಮಾಡ್ಕೊಂಬಿಡಿ. ನಾನು ಹೇಳ್ಕೊಟ್ಟಿದ್ದನ್ನ ಕರೆಕ್ಟಾಗಿ ಗಮನ ಕೊಟ್ಟು ಕೇಳಿಸ್ಕೊಂಬಿಡಿ. ಓಕೆ, ಅಂಡ್ ಇದೇ ತರ ನಾನು ನಿಮ್ಗೆ ಬೇಕಾದ್ರೆ ಪ್ರಾಕ್ಟೀಸ್ ಕ್ವಶನ್ಸ್ ಕೊಡ್ತೀನಿ. ಓಕೆ, ಪ್ರಾಕ್ಟೀಸ್ ಕ್ವಶನ್ ಏನು ಅಂತಂದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೇಮ್. ಓಕೆ, ಬಟ್ ಪ್ರಾಬಬಿಲಿಟಿ ಆಫ್ ಪಿಕ್ಕಿಂಗ್ 2 ಓವಲ್ಸ್ ಫ್ರಮ್ ಆಲ್ಫಾಬೆಟ್ಸ್. ಓಕೆ, ಟೋಟಲ್ ನಮಗೆ 26 ಆಲ್ಫಾಬೆಟ್ಸ್ ಇರುತ್ತೆ. ಇದರಲ್ಲಿ ಟೋಟಲ್ ಓವಲ್ಸ್ ಎಷ್ಟಿರ್ತವೆ? AEIOU 5 ಇರುತ್ತೆ. 1 2 3 4 5. ನಾನು ತೆಗಿಯತಕ್ಕಂಥ 5 ಈಗ ಓಕೆ, ನಾನು 3 ಟಿಕೆಟ್ಸ್ ತಗೋತೀನಿ ಅಂತ ಅನ್ಕೊಳ್ಳಿ. ಐ ವಾಂಟ್ ಟೇಕ್ 3 ಟಿಕೆಟ್ಸ್. ಓಕೆ, ನಾನು ತೆಗಿತಕ್ಕಂಥ 3 ಕಾರ್ಡಲ್ಲಿ ಓವಲ್ಸ್ ಬರ್ತಕ್ಕಂಥ ಪ್ರಾಬಬಿಲಿಟಿ ಎಷ್ಟು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರೀರಿ. ಓಕೆ, ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಕೀಪ್ ಲರ್ನಿಂಗ್, ಕೀಪ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.